ಸರ್ ಕೆಸೆಟ್ ಎಕ್ಸಾಮ್ನ ಯಾವ ಥರ ಬರೀಬೇಕು ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಡೆಫಿನೆಟ್ಲಿ. ನೋಡಿ, ನಾನು ಇಲ್ಲಿವರೆಗೆ ನಾನು ನಿಮಗೆ ಹೇಳ್ತಾ ಇದ್ದೆ ಕೆಸೆಟ್ ಎಕ್ಸಾಮ್ಗೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅಂತಂದು. ನಾನು ಇವತ್ತಿನ ದಿನ ನಿಮಗೆ ಹೇಳ್ತೀನಿ ಕೆಸೆಟ್ ಎಕ್ಸಾಮ್ನ ಆ್ಯಕ್ಚುಯಲ್ ಎಕ್ಸಾಮ್ನ ನಾವು ಯಾವ ಥರ ಬರೀಬೇಕು ಅಂತ. ನೋಡಿ, ನಾವು ಯಾವುದೇ ಒಂದು ಎಕ್ಸಾಮ್ನ ಪಾಸ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ಇದರಲ್ಲಿ 2 ಪಾರ್ಟ್ ಇರುತ್ತೆ. ಒಂದನೇದು ನಾವು ಎಷ್ಟು ಚೆನ್ನಾಗಿ ಆ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತೀವಿ ಅನ್ನೋದು. 2ನೇ ಪಾರ್ಟ್ ಏನಂದ್ರೆ ಆ ಎಕ್ಸಾಮ್ನ ನಾವು ಹೇಗೆ ಬರೀತೀವಿ ಅಂತಂದು. ಸೊ ನಾವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿನೂ ಸಹಿತ ಚೆನ್ನಾಗಿ ಎಕ್ಸಾಮ್ ಬರೀಲಿಲ್ಲ ಅಂತ ಅಂದ್ಕೊಳ್ರಿ, ಅವಾಗ ನಾವು ಡೆಫಿನೆಟ್ಲಿ ಪಾಸ್ ಆಗಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ದಿನ ನಾನು ನಿಮಗೆ ಕೆಸೆಟ್ ಎಕ್ಸಾಮ್ನ ಆ್ಯಕ್ಚುಯಲ್ ಎಕ್ಸಾಮ್ನ ಯಾವ ಥರ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಎಸ್ಪೆಷಲಿ ನಾನು ಕೆಸೆಟ್ ಕೆಮಿಸ್ಟ್ರಿ ಎಕ್ಸಾಮ್ನ ಯಾವ ಥರ ಬರೀಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಫಸ್ಟ್ ಥಿಂಗ್ ಏನಂದ್ರೆ, ಸೊ ನಾವು ಯಾವುದೂ ಪ್ರೀಜುಡ್ಯೂಸ್ ಇರಬಾರ್ದು ಅಂತ. ಸೊ ಎಕ್ಸಾಮ್ ಹಿಂಗೆ ಬರುತ್ತೆ, ಕ್ವಶನ್ಗಳು ಡಿಫಿಕಲ್ಟೇ ಬರುತ್ತೆ, ನಾನು ಓದದೇ ಇರೋಂಥ ಕ್ವಶನ್ಸ್ಗಳೇ ಬರುತ್ತೆ ಅಂತ ಅನ್ಕೋಬಾರ್ದು. ಅದ್ರ ಬದಲಿಗೆ ಒಂದು ಒಳ್ಳೆ ಪಾಸಿಟಿವ್ ಆಟಿಟ್ಯೂಡ್ನ ಇಟ್ಕೊಂಡಿರ್ಬೇಕು. ಕ್ವಶನ್ ಪೇಪರ್ ಯಾವ ಥರ ಆದರೂ ಬರಲಿ, ಅದನ್ನ ನಾನು ಅಟೆಂಪ್ಟ್ ಮಾಡ್ತೀನಿ, ಎಕ್ಸಾಮ್ ಬರೀತೀನಿ, ಪಾಸ್ ಆಗೇ ಆಗ್ತೀನಿ ಅನ್ನೋ ಒಂದು ಒಳ್ಳೆ ಆಟಿಟ್ಯೂಡ್ನ ಇಟ್ಕೊಂಡಿರ್ಬೇಕು ಅಂತಂದು. ಸೊ ನೆಕ್ಸ್ಟ್ ಏನಂದ್ರೆ, ನೀವು ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋಗಿರಿ, ಸೊ ನೀವು ಓದದೇ ಇರೋವಂಥ ಕ್ವಶನ್ಸ್ಗಳು ಬಂದಿರುತ್ತೆ. ಸೊ ಆ ಕ್ವಶನ್ಸ್ಗಳನ್ನು ಸಹಿತ ಅಟೆಂಪ್ಟ್ ಮಾಡೋ ಅಷ್ಟು ಧೈರ್ಯ ನಿಮ್ಮ ಹತ್ರ ಇರಬೇಕು ಅಂತ. ಸೊ ಅಂದರೆ ಅಟ್ಲೀಸ್ಟ್ ಅಷ್ಟು ಧೈರ್ಯನ ನಾವು ಇಟ್ಕೋಬೇಕು ಅಂತ. ಸೊ ಈಗ ನಾವು ಕ್ವಶನ್ ಪೇಪರ್ನ ಯಾವ ಥರ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. 100 ಕ್ವಶನ್ಸ್ಗಳಿರುತ್ತೆ ಪೇಪರ್ 2ದಲ್ಲಿ. ಸೊ ನಾವು ನಮ್ಮ ಟೈಮ್ನ ಅಂದರೆ 3 hours ಟೈಮ್ನ 3 ರೌಂಡ್ಸ್ ಆಗಿ ನಾವು ಡಿವೈಡ್ ಮಾಡ್ಕೊಂಡಿರಬೇಕು. ಫಸ್ಟ್ನೇ ರೌಂಡು ಏನಿದೆ ಅಲ್ಲ, ಅದರಲ್ಲಿ ಕ್ವಶನ್ ನಂಬರ್ 1 ಇಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು. ಕ್ವಶನ್ ನಂಬರ್ 1, 2, 3, 4 ಅಂತ. ಸೊ ಇನ್ ಕೇಸ್ ನಾವು ಇಮಿಡಿಯೇಟ್ಲಿ ಅದು ಸಾಲ್ವ್ ಆಯಿತು ಅಂದರೆ ಸರಿ, ಇಲ್ಲ ಅಂದರೆ ನಾವು ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗಬೇಕು. ಸೊ ನೆಕ್ಸ್ಟು ನನ್ನ ಪರ್ಸನಲ್ ಸಜೆಷನ್ ಏನಂದ್ರೆ, ನೀವು ಒಂದು ಪೆನ್ಸಿಲ್ನ ತೊಗೊಂಡ್ಬಿಟ್ಟು ನಿಮ್ಮ ಆನ್ಸರ್ಸ್ನ ಶಾರ್ಟ್ ಆಗಿ ಆ ಕ್ವಶನ್ ಪೇಪರ್ನೆಲ್ಲ ಮಾರ್ಕ್ ಮಾಡ್ಕೊಳ್ಳಿ ಅಂತ. ಸೊ ಕೆಲವೊಂದು ಟೈಮ್ ಇನ್ವೆಸಿಲೇಟರ್ಸ್ಗಳು ನಮಗೆ ಅದನ್ನ ಬಿಡೋದಿಲ್ಲ, ಅಂದರೆ ಕ್ವಶನ್ ಪೇಪರ್ ಮೇಲ್ಗಡೆ ಏನು ಬರಿಬೇಡ್ರಿ ಅಂತ ಹೇಳ್ತಾರೆ. ಅದ್ರ ಸಹಿತ ನೀವು ಹೇಗಾದರೂ ಮಾಡಿ ಸೊ ನಿಮ್ಮ ಆನ್ಸರ್ನ, ಈಗ 1ನೇ ಕ್ವಶನ್ಗೆ ಎ ಆಪ್ಷನ್ ಆಗಿತ್ತು ಅಂದ್ರೆ ಅದನ್ನ ಒಂದು ಸ್ವಲ್ಪ ಶಾರ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಏನು ಮಾಡ್ಬೇಕಂದ್ರೆ, ಫಸ್ಟ್ನೇ ರೌಂಡ್ನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋಗಿ. ನೋಡಿ, ಫಸ್ಟ್ನೇ ರೌಂಡ್ ಏನಿರುತ್ತಲ್ಲ ಅದು 1.5 hours ಇರುತ್ತೆ. 1.5 hours ಆಗಿದ ಮೇಲ್ಗಡೆ ನಾವೇನು ಮಾಡ್ಬೇಕಂದ್ರೆ ಮತ್ತೆ ಸೆಕೆಂಡ್ ರೌಂಡ್ಗೆ ಹೋಗಬೇಕು. ಸೆಕೆಂಡ್ ರೌಂಡ್ನಲ್ಲಿ ಯಾವ ಕ್ವಶನ್ಸ್ಗಳನ್ನ ನಾವು ಬಿಟ್ಟಿರ್ತೀವಲ್ಲ ಆ ಕ್ವಶನ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ಸೊ ಈ ಥರ ಸೆಕೆಂಡ್ ರೌಂಡು 1/2 hour ಇರುತ್ತೆ. ಅಂದ್ರೆ 2 hours ಆಗಿದ ಮೇಲ್ಗಡೆ ನಾವೇನು ಮಾಡ್ಬೇಕಂದ್ರೆ, ಅಲ್ಲಿವರೆಗೆ ನಾವು ಎಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿರ್ತೀವಲ್ಲ ಆ ಎಲ್ಲ ಕ್ವಶನ್ಸ್ಗಳನ್ನ ನಾವೇನು ಮಾಡ್ಬೇಕಂದ್ರೆ OMR ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾಕಂದ್ರೆ 100 ಕ್ವಶನ್ಸ್ದು ಎಲ್ಲ ಆನ್ಸರ್ಸ್ನ ಬಬಲ್ಸ್ ಮಾಡಬೇಕಾಗಿತ್ತು ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ 10 to 15 minutes ಟೈಮ್ ಹಿಡಿಯುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು 10 to 15 minutes ಆಗುತ್ತೆ, ಅಂದ್ರೆ 2 hours 15 minutes ಆಗುತ್ತೆ. ಆಮೇಲೆ ಏನು ಮಾಡ್ಬೇಕಂದ್ರೆ ನಾವು ಥರ್ಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ.